ಹೇರ್ ಕಟ್ ಒಂದು ಸ್ವಲ್ಪ ಬೇರೆ ಸ್ಟೈಲಲ್ಲಿ ಮಾಡ್ಸೋಣ ಅಂತ ಪ್ಲ್ಯಾನ್ ಇದೆ ಅಂತ ಮನೇಲೂ ಏನು ಬೈತಾರೋ ಇಲ್ವೋ ಗೊತ್ತಿಲ್ಲ. 10th ಸ್ಟ್ಯಾಂಡರ್ಡಿಂದ ಹಿಂಗೇ ಬಿಟ್ಕೊಂಡ್ ಬರ್ತೀನಿ, ಒಂದು ಸ್ವಲ್ಪ ಮೆಸ್ಸಿಯರ್ ಮಾಡಿ ಟ್ರೈ ಮಾಡೋಣ ಅಂತ. ಬ್ರೌನ್ ಕಲರು ಒಬ್ಬೊಬ್ರು ಹಾಕ್ಸ್ಕೊಂತಾರಪ್ಪ, ಗ್ರೀನು, ಯಪ್ಪ ಅವ್ರಿಗೆಲ್ಲ ನೋಡೋಕ್ಕೆ ಆಗಲ್ಲ. ಫಸ್ಟ್ ಬನ್ನಿ ಇವಾಗ ಫಸ್ಟ್ ಕೋಲ್ಡ್ ಸ್ಟಾರ್ಟ್ ಮಾಡೋಣ ಗಾಡಿ. So what's up fam? Hi, so welcome back to my new vlog guys. ಎಷ್ಟೋ ದಿನ ಆಗಿದ್ದು ಗೈಸ್ ವ್ಲಾಗೇ ನಾನು ಮಾಡ್ತಾ ಇರಲಿಲ್ಲ. ತುಂಬ ಜನ ಕೇಳ್ತಿದ್ರು ಯಾಕೆ ಮುಂಚೆ ಡೈಲಿ ವ್ಲಾಗ್ ಮಾಡ್ತಿದ್ದೆ ಇವಾಗ ಯಾಕೆ ಮಾಡ್ತಾನೆ ಇಲ್ಲ ಅಂತ. ಸೊ ಮೇನ್ ಗೈಸ್ ಏನು ಅಂದರೆ ಡೈಲಿ ವ್ಲಾಗ್ ಮಾಡೋದು ಅಷ್ಟು ಈಸಿನೇ ಅಲ್ಲ ಗೈಸ್. ಜನ ಅನ್ಕೊಬೋದು ಏನೋ ವಿಡಿಯೋ ಮಾಡ್ತಾನೆ ಎಡಿಟ್ ಮಾಡ್ತಾರೆ ಬಿಡ್ತಾರೆ, ಈಸಿನೇ ಇಲ್ಲ ಅದು. ಡೈಲಿ ಕಾಂಟೆಂಟ್ ಹುಡ್ಕೋದು ಹೆವಿ ಕಷ್ಟ ಗೈಸ್. ರಾತ್ರಿ ಎಲ್ಲ ನಿದ್ದೆ ಇರಲ್ಲ ಡೈಲಿ ವ್ಲಾಗ್ ಮಾಡಬೇಕಂದ್ರೆ. ಎಕ್ಸಾಂಪಲ್ ಸ್ಯಾಮ್ ಸಮೀರ್ ಡೈಲಿ ವ್ಲಾಗ್ ಅಪ್ಪ ಅವ್ರು ನೋಡಿ, ಬಟ್ ಆ ಥರ ಆಗಬೇಕಾದ್ರೆ ಕರೆಕ್ಟಾಗಿರಬೇಕು. ಡೈಲಿ ಬೆಳಗ್ಗೆ ಎದ್ದು ನೋಡಿ ಹುಷಾರಿಲ್ಲ ಅಂದ್ರೂ ವ್ಲಾಗ್ ಮಾಡಬೇಕು. ಸೊ ನಾನು ಅಂದ್ಕೊಂಡಿದ್ದೀನಿ ಐ ವಿಲ್ ಟ್ರೈ ಮೈ ಬೆಸ್ಟ್ ಗೈಸ್. ನೋಡೋಣ, ನಾನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಡೈಲಿ ಅಂದರೆ ಏನಾದ್ರು ಕಾಂಟೆಂಟ್ ಇದ್ದರೆ ಮಾಡಬೇಕು ಗೈಸ್. ಸುಮ್ಮನೆ ಮಾಡೋದು ಜನಕ್ಕೆ ಸುಮ್ಮನೆ ಬೋರ್ ಮಾಡಿಸ್ಬಾರ್ದು. ಏನೋ ವಿಡಿಯೋ ಇದ್ರೆ ಅದಕ್ಕೊಂದು ಆ ವಿಡಿಯೋದಲ್ಲಿ ಮೆಸೇಜ್ ಇರಬೇಕು, ಹಿಂಗಿದೆ ನಾವು ಆ ಥರ ಮಾಡೋಣ ಅಂತ. ಆ ಥರ ಏನೋ ಇದ್ದರೆ ವಿಡಿಯೋ ಮಾಡ್ತೀನಿ. ಸೊ ಎಷ್ಟೋ ದಿವಸ ಆಗಿತ್ತು ನಾವು ವ್ಲಾಗ್ ಮಾಡಿ. ಸೊ ಇವತ್ತು ಮಾಡ್ತಾ ಇದ್ದೀನಿ. ಸೊ ಇವತ್ತು ಹೇರ್ ಕಟ್ಗೆ ಹೋಗೋಣ. ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಹೇರ್ ಕಟ್ಗೆ ಹೋಗಿ ಬರೋಣ. ಸ್ವಲ್ಪ ಲುಕ್ ನೋಡಿ ಹೆಂಗಾಗ್ಬಿಟ್ಟಿದೆ ನನಗೆ. ನನ್ನ ಮಕ್ಕ ನೋಡೋಕ್ಕೆ ಒಂಥರ ಆಗ್ತಿದೆ ಆ್ಯಕ್ಚುಲಿ. ಫುಲ್ಲು ಬಿಯರ್ಡೆಲ್ಲ ಒಂಥರ ಆಗ್ಬಿಟ್ಟಿದೆ. ಯಾಕಂದರೆ ಇಷ್ಟೆಲ್ಲ ನಾನು ಯಾವತ್ತೂ ಬಿಡ್ತಿರ್ಲಿಲ್ಲ. ಊರಿಗೆ ಹೋಗಿದ್ದು ನಾನು 10 days ಅಲ್ಲೇ ಇದ್ದೆ, ಅದಕ್ಕೆ ಫುಲ್ ನನ್ನ ಗ್ರೋತ್ ಬೇಗ ಇದೆ ಹೇರ್ದು. ಸೊ ಲೆಟ್ಸ್ ಗೋ. ಒಂದು ಸ್ವಲ್ಪ ಹೇರ್ ಕಟ್ ಒಂದು ಸ್ವಲ್ಪ ಬೇರೆ ಸ್ಟೈಲಲ್ಲಿ ಮಾಡ್ಸೋಣ ಅಂತ ಪ್ಲ್ಯಾನ್ ಇದೆ. ಹೋಗೋಣ ಏನಾಗುತ್ತೆ ನೋಡೋಣ. ನನ್ನ ಹೇರ್ ಸ್ಟೈಲ್ಗೆ ಒಂದು ಸ್ವಲ್ಪ ಶಾರ್ಟ್ ಮಾಡಿ ಮೆಸ್ಸಿ ಥರ ಬಿಡೋಣ ಅಂತ. ಹಿಂಗೆ ಲೈಕ್ ಇತ್ತು ಮುಂಚೆ ಹಿಂಗೆ ಬಿಟ್ಟು ಫುಲ್ ಅದು ಓಲ್ಡ್ ಸ್ಟೈಲ್ ಆಗೋಯ್ತು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ, ಹೋಗೋಣ ಇವಾಗ. ಟೈಮ್ ಆಯಿತು. ಲೆಟ್ಸ್ ಗೋ ಬನ್ನಿ ಫಸ್ಟ್ ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಬರೋಣ. ಸೊ ತುಂಬ ದಿವಸ ಆಗಿತ್ತು ನನ್ನ ಗಾಡಿ ಕಾರು ಯಾವುದು ಸ್ಟಾರ್ಟ್ ಮಾಡಿದ್ದಿಲ್ಲ. ಒಂದು 15 days ಆಯಿತು. ಸೊ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಅಲ್ಲಿ ಹೋಗಿದ್ನಲ್ಲ, ಯಾರೂ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ. ನಮ್ಮ ತಮ್ಮನೂ ಫುಲ್ ಎಕ್ಸಾಮ್ಸ್ ಇತ್ತು, ಅವನು ಫುಲ್ ಬ್ಯುಸಿಯಾಗಿದ್ದ. ಸೊ ಬನ್ನಿ ಫಸ್ಟ್ ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಬರೋಣ, ಆಮೇಲೆ ಎಲ್ಲ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೋ. ನೋಡೋಣ ನ್ಯೂ ಲುಕ್ ಹೇರ್ ಸ್ಟೈಲ್ ಯಾವ ಥರ ಆಗುತ್ತೆ ಅಂತ. ಮನೇಲೂ ಏನು ಬೈತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಶಾರ್ಟ್ ಮಾಡಿಸ್ತೀನಲ್ವಾ, ಮೇ ಬಿ ಮನೇಲೂ ಚೆನ್ನಾಗಿದೆ ಅಂತಾರೋ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಬಟ್ ಅವ್ರಿಗೂ ಕೇಳ್ತೀನಿ ಒಂದ್ಸತಿ. ಬಟ್ ನನಗೂ ಆ ಥರ ಮಾಡ್ಸೋಣ ಅಂತ ಅನಿಸ್ತಿದೆ, ಮೆಸ್ಸಿ ಹೇರ್ಸ್. ಸೊ ಲೆಟ್ಸ್ ಗೋ ಬನ್ನಿ. ಅವ್ರು ಏನು ಹೇಳ್ತಾರೆ ನೋಡೋಣ. ಅವ್ರು ಹ್ಞೂ ಅಂದರೆ ಮಾಡಿಸೋಣ. ನಾನು ಹೇಳಿದ್ದೀನಿ ಅವ್ರಿಗೆ ಆಲ್ರೆಡಿ, ಬ್ರೋ ಹಿಂಗೆ ಬೇಕು ಬ್ರೋ ಅದು ಇದು ಅಂತ. ಸೊ ನೋಡೋಣ ಬನ್ನಿ ಬ್ರೋ ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಗೋಣ ಬನ್ನಿ, ನೋಡೋಣ ನ್ಯೂ ಲುಕ್ ಯಾವ ಥರ ಇರುತ್ತೆ ಅಂತ. ನೋಡಿ ಗೈಸ್ ಹೆಂಗೆ ನಿಲ್ಸಿದ್ದೀನೋ ಹಂಗಂಗೆ ಇದೆ. ಗಾಡಿ ಸ್ಟಾರ್ಟ್ ಮಾಡಿಲ್ಲ, ಆ ಗಾಡಿನೂ ಸ್ಟಾರ್ಟ್ ಮಾಡಿಲ್ಲ, ನಾನು ಟಾಮು ಸ್ಟಾರ್ಟ್ ಮಾಡಿಲ್ಲ. ಸೊ ಬನ್ನಿ ಮಾಡೋಣ ಸಲೂನ್ಗೆ ಹೋಗಿ ಬಂದಾಗ. ಸೊ ಗೈಸ್ ಅದೇ ಫೈನಲಿ ಸಲೂನ್ ಹತ್ರ ಬಂದಿದ್ದೀವಿ. ಬನ್ನಿ ಲೆಟ್ಸ್ ಗೋ. ಅಪ್ಪ ಇದು ಎಷ್ಟೊಂದು ದಿವಸ ಆಗಿತ್ತಲ್ವ ಗೈಸ್ ಈ ಥರ ವ್ಲಾಗ್ ಮಾಡಿ, ಡೈಲಿ ವ್ಲಾಗ್. ಏನೋ ಇವಾಗ ಮಾಡ್ತಾ ಇದ್ದೆ, ಬಟ್ ಏನಾದ್ರು ಒಂದು ಕಾಂಟೆಂಟ್ ಇಟ್ಕೊಂಡು ಮಾಡ್ತಾ ಇರ್ತಿದ್ದೆ. ಕಾರ್ದಾಗಿರಲಿ ಬೈಕ್ದಾಗಿಲ್ಲ ಅದೇ ಆಗೋಗಿತ್ತು. ಸೊ ಇವಾಗ ಒಂದು ಸ್ವಲ್ಪ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ಬಟ್ ಅದು ತುಂಬ ಕಷ್ಟನೇ, ಬಟ್ ಗಿವ್ ಅಪ್ ಮಾಡಬಾರ್ದಲ್ವ ಯಾವುದೂ. ಸೊ ಬನ್ನಿ ನೋಡೋಣ ನ್ಯೂ ಸ್ಟೈಲ್ ಹೆಂಗಿರುತ್ತೆ ಅಂತ, ನ್ಯೂ ಲುಕ್. ನೋಡಿ ಹೆಂಗಾಗ್ಬಿಟ್ಟಿದೆ ಬೊಕ್ಕ ಇವಾಗ. ಆರಾಮ ಬ್ರೋ? ಒಂದು ಸ್ವಲ್ಪ ನ್ಯೂ ಹೇರ್ ಸ್ಟೈಲ್ ಬ್ರೋ ಇವತ್ತು. ಹೆಂಗ್ ಮಾಡ್ತೀರಾ ನೋಡಿ. ಫುಲ್ ಮೆಸ್ಸಿ ಚೆನ್ನಾಗಿ ಕಾಣುತ್ತಾ ನನಗೆ? ನೋಡೋಣ ಒಂದು ದಿವಸ ಟ್ರೈ ಮಾಡೋಣ. ಹಂಗಂದ್ರೆ ಹಿಂಗೆ ಬಿಡೋದು ಸಾಕು ಅಂತ. ಎಷ್ಟು ದಿವಸ ಆಯಿತು, ಎಷ್ಟು ಒಂದು 10th ಸ್ಟ್ಯಾಂಡರ್ಡಿಂದ ಹಿಂಗೇ ಬಿಟ್ಕೊಂಡ್ ಬರ್ತೇವೆ. ಒಂದು ಸ್ವಲ್ಪ ಮೆಸ್ಸಿ ಹೇರ್ ಮಾಡಿ ಟ್ರೈ ಮಾಡೋಣ ಅಂತ. ಮಾಡೋಣ, ಓಕೆ. ಸೊ ಬನ್ನಿ ಗೈಸ್, ಇವಾಗ ಟ್ರೈ ಮಾಡೋಣ ಮೆಸ್ಸಿ ಹೇರ್ ಸ್ಟೈಲ್ ಹೆಂಗಿರುತ್ತೆ ಅಂತ. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು. ಮೆಸ್ಸಿ ಚೆನ್ನಾಗಿದ್ರೆ ಅದೇ ಕಂಟಿನ್ಯೂ ಮಾಡೋಣ, ಇಲ್ಲ ಅಂದರೆ ಆಮೇಲೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅದರಲ್ಲೇ. ಸೊ ಅವ್ರನ್ನ ನಂಬಿ
ಅವ್ರ ಥರ ಎಲ್ಲ ಬಿಡೋಕ್ಕಾಗಲ್ಲ ಕೂದಲು ನಮಗೆ, ಅವ್ರ ಥರ ಬಿಗಡೆಲ್ಲ ಬಿಡೋಕ್ಕಾಗಲ್ಲ. ಬಟ್ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಷ್ಟೇ. ಇದು ನಮ್ಮ ಅಣ್ಣ ಇಲ್ಲೇ ಮಾಡ್ತಾರೆ. ಸೈಡ್ ಬಾರ ಅವ್ರ ಜಾಗ ಬಿಡ. ನೀಗಿಲ್ಲ ಆರಾಮಾಗಿ ಕೂತ್ಕೊಬೋದು ನೋಡಿ. ಸೊ ಇವಾಗ ಬನ್ನಿ ಹೇರ್ ಕಟ್ ಇವಾಗ ಸ್ಟಾರ್ಟ್ ಮಾಡ್ತಾರೆ. ಬ್ರೋ ಶಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಾ ಇಲ್ಲ ಫುಲ್ ಬಿಟ್ರೆ ಚೆನ್ನಾಗಿರುತ್ತಾ? ಶಾರ್ಟೇ ಮಾಡ್ಬೇಕಲ್ಲ ಮೆಸ್ಸಿಯರ್ಗೆ. ಸೊ ನೋಡೋಣ ಗೈಸ್, ಇವಾಗ ಹಿಂಗಿದೀನಿ ನೋಡ್ಕೊಂಬಿಡಿ, ಆಮೇಲೆ ಯಾವ ಥರ ಆಗ್ತೀನೋ ಗೊತ್ತಿಲ್ಲ ನನಗೇನೆ. ಸೊ ಲೆಟ್ಸ್ ಗೋ. ಹಂಗಂದ್ರೆ ಓಕೆ, ಹಾಂ 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 ಓಕೆ ಬ್ರೋ. ಹೆಂಗೋ ಫಸ್ಟ್ ಟೈಮ್ ಬ್ರೋ, ನೋಡೋಣ ಹೆಂಗಾಗುತ್ತೆ, ನನಗೂ ಗೊತ್ತಿಲ್ಲ. ಅದು ಮೇಂಟೈನ್ ಅಂದ್ರೆ ಏನು ಇಲ್ಲ ಅಲ್ವಾ? ಹಾಂ ಅದೇ ಅದೇ ಜಾಸ್ತಿ ಹಿಂಗೆ ಮೇಲ್ ಮಾಡ್ಕೊಳಕ್ ಹೋಗ್ಬಾರ್ದು, ಸುಮ್ಮನೆ ಹಿಂಗ. ಓಕೆ ಓಕೆ ಓಕೆ. ಬರೋ ಒಂದು ತಲೆ ಕೂನಲ್ಲಿ ಎಲ್ಲಾ ತರ ಸೂಟ್ ಆಗುತ್ತೆ ತಾನೆ ಕಟಿಂಗು ನನಗೆ. ಅಲ್ವಾ? ಟ್ರೈ ಮಾಡಿ ನೋಡ್ಬೇಕು ಎಲ್ಲಾ ತರ. ಫಸ್ಟ್ ಟೈಮ್ ಒಂಥರ ಇರುತ್ತೆ. ಹೌದೌದು, ಅದು ಕರೆಕ್ಟ್. ಸೆಕೆಂಡ್ ಟೈಮ್ ಮೇಕಪ್ ಮಾಡಿದ್ರೆ ಅವಾಗ ಫಿಕ್ಸ್ ಆಗುತ್ತೆ. ಅವ್ರ ಹೇರ್ ಸ್ಟೈಲ್ ನೋಡಿ ಹೆಂಗಿದೆ ಅಂತ ನೀವು ಅನ್ಕೊಬಹುದು. ಅವ್ರ ಹೇರ್ ಕಲರ್ ಹಾಕೊಂಡಿದ್ದಾರೆ ಅಂತ. ನ್ಯಾಚುರಲ್ ಅವ್ರದ್ದು ಇರೋದು ಅಲ್ವಾ? ನ್ಯಾಚುರಲ್ ಆಗಿ ಹೆಂಗಿದೆ, ಗಾಡ್ ಗಿಫ್ಟ್. ಒಬ್ಬೊಬ್ರು ಹೇರ್ ಕಲರ್ ಹಾಕ್ಸ್ಕೊಂತಾರೆ. ಬಾಯ್ಸ್ ಕಲರ್ ಹೇರ್ ಕಲರ್ ಸೂಟೇ ಆಗಲ್ಲ ಅಲ್ವಾ? ಲೋಕಲ್ ತರ ಕಾಣಿಸ್ತೀವಲ್ವಾ? ಬ್ರೌನ್ ಕಲರ್ ಒಬ್ಬೊಬ್ರು ಹಾಕ್ಸ್ಕೊಂತಾರಪ್ಪ, ಗ್ರೀನು. ಯಪ್ಪ, ಅವ್ರಿಗೆಲ್ಲ ನೋಡಕ್ಕೆ ಆಗಲ್ಲ. ನಿಮ್ಗೇನೋ ನಿಮ್ ಫೇಸ್ ಕಟ್ಟಕ್ಕೆ ಸೂಪರ್ ಆಗಿ ಕಾಣಿಸ್ತಿದೆ. ನಿಮ್ಗೆ ಅದು ಏನು ಮಾಡಕ್ಕಲ್ಲ, ನಿಮ್ಗೆ ಬಂದಿರೋದೇ ಅಲ್ವಾ, ಹಂಗೆ ಚೆನ್ನಾಗಿ ಕಾಣಿಸ್ತಿದೆ. ಹೌದು, ಹಂಗೆ ನಿಮ್ ತರ ನಾವ್ ಮಾಡಕ್ ಹೋದ್ರೆ ನಾವು ಪಕ್ಕ ಚೆನ್ನಾಗಿ ಕಾಣಿಸಲ್ಲ. ಅಯ್ಯೋ, ಅದು ನಮ್ಗೆ ಸೂಟು ಆಗಲ್ಲ, ಅದು ಕಲರ್ ಅಲ್ಲ. ಕರೆಕ್ಟ್ ಕರೆಕ್ಟ್. ಸೊ ನೋಡಿ ಗೈಸ್, ಇವಾಗ ಸ್ವಲ್ಪ ಶಾರ್ಟ್ ಮಾಡ್ತಾರೆ. ಸೈಡ್ ಲುಕ್ ಚೆನ್ನಾಗಿದೆ ಅಲ್ವಾ? ಸೊ ಇವಾಗ ಶಾರ್ಟ್ ಮಾಡಿದ್ರೆ ಕ್ಲೀನಾಗಿ ಕಾಣಿಸುತ್ತೆ. ಹಾಂ, ಪರ್ಫೆಕ್ಟ್. ಸಾಕಲ್ವಾ? ಕರೆಕ್ಟಾಗಿದೆ. ಈ ಮೇಲೆ ಹಿಂಗೆ ಇಲ್ಲ, ಏನು ಸ್ವಲ್ಪ ಶಾರ್ಟ್ ಮಾಡ್ತೀರಾ ಏನು? ನೋಡಿ ಹೆಂಗೆ ಕಾಣಿಸ್ತಿದೆ ಇವಾಗ. ಬ್ರೋ ಏನು ಬ್ರೋ, ಮಕ್ಕ ರೌಂಡಾಗಿ ಕಾಣಿಸ್ತಿದೆ ಕ್ಲೀನಾಗಿ. ಒಂದು ಏಡ್ರೆ ಮಾಡಿ ಕರೆಕ್ಟಾಗಿ ಕಾಣಿಸ್ತು. ಯಪ್ಪ, ಅಲ್ಲೋ ನೋಡೋಕೆ ಆಗ್ತಿಲ್ಲ ಕೊಣ ನನಗೆ. ಬ್ರೋ ನಿಜ ಹೇಳಿ, ಚೆನ್ನಾಗಿ ಕಾಣಿಸುತ್ತೆ ತಾನೆ? ನಿಮ್ಮೇಲೆ ನಂಬಿಕೆ ಅಷ್ಟೇ ನನಗೆ. ನೋಡಿ, ಇನ್ನೂ ಶಾರ್ಟ್ ಬೇಡ ಬ್ರೋ, ಹಿಂಗೆ ನೋಡೋಕ್ಕೆ ಆಗ್ತಾ ಇರೋ ನನಗೆ. ಈಗ ಏನೋ ಹೊಸ ಸ್ಟೈಲು. ಅಯ್ಯಪ್ಪ, ಏನು ಇಷ್ಟು ಹುಡುಗತ್ತಾರೆ, ಟೈ ಹಾಕೊಂಡು ಸ್ಕೂಲ್ಗೆ ಹೋಗ್ಬಿಟ್ರೆ ಪಕ್ಕ ಸೇರ್ಸ್ಕೊಂತಾರೆ. ಸೊ ಚಿಕ್ಕವ್ರಿಗೆಲ್ಲ ಇಲ್ಲಿ ಪೌಡ್ರ್ ಹಾಕ್ತಿದ್ರು, ನಾನು ತಲೆಗೆ ಹಾಕ್ಕೊತಾ ಇದ್ದೀನಿ ಇವಾಗ. ಸೊ ಸ್ವಲ್ಪ ದೊಡ್ಡವರಾದ್ರೆ ಒಂದು ಸ್ವಲ್ಪ ಬೇರೆ ಥರ ಸ್ಟೈಲ್ ಮಾಡಬೇಕು. ನಮ್ಮ ಪೌಡ್ರಿಗೆ ವ್ಯಾಕ್ಸ್ ಅದು. ಸೊ ಫುಲ್ ಮೆಸ್ಸಿ ಇವಾಗ. ಬೆಳಗ್ಗೆ ಹೆಂಗೆ ಎದ್ದಿರ್ತೀನಿ ಹಂಗೆ ಇರ್ಬೇಕು ಇವಾಗ ಡೈಲಿ. ನಮ್ಮ ಬ್ರೋಗ್ ಒಂದು ಹ್ಯಾಟ್ಸ್ ಆಫ್. ಇವಾಗ ಫುಲ್ ಶಾರ್ಟ್ ಮಾಡಿ ಕಳಿಸ್ತಾ ಇದ್ದೀರಾ ಮನೆಗೆ. ನೋಡಿ, ಇದು ನೋಡ ಮೆಸ್ಸಿ ಹೇರ್ಸ್ ಅಂತ. ಸೊ ಗೈಸ್, ಫೈನಲಿ ಹೆಂಗಿದೆ ಹೇರ್ ಸ್ಟೈಲ್ ನೋಡಿ. ಒಂಥರ ಚೆನ್ನಾಗಿದೆ. ಈ ತಲೆ ಬರ ಒಂದು ಸ್ವಲ್ಪ ಹಿಡಿತು, ಸ್ವಲ್ಪ ಕ್ಲೀನ್ ಆಗಿದೆ. ಸೊ ಗೈಸ್, ಹೋಗೋಣ ಬನ್ನಿ ಮನೆಗೆ ಹೋಗಿ ಬೇಗ ಫ್ರೆಶ್ ಅಪ್ ಆಗಿ. ಸೊ ಏನೋ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀನಿ. ಒಂದು 2 days ಆಗುತ್ತೆ ಗೈಸ್ ಅದು ನಮಗೆ ಸೂಟ್ ಆಗಬೇಕಂದ್ರೆ. ಸೊ ಇದರಿಂದ ಓಡೋಣ. ಮಾಡಿಸ್ಕೊಂಡು ತೋರಿಸ್ದೆ, ಬಟ್ ಏನು ಗೊತ್ತಾ ಗೈಸ್, ಇದು ಇವತ್ತು ಒಂದು 2 days ಬೇಕು ಗೈಸ್. ಒಂದು ಹೇರ್ ಸ್ಟೈಲ್ ನಮ್ಗೆ ಸೂಟ್ ಆಗಕ್ಕೆ ನನ್ನ ಫೇಸ್ಗೆ.
ಸೊ ಒಂದೇ ಸ್ಟೈಲ್ ಇರಬಾರ್ದು ಗೈಸ್, ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾ ಇರಬೇಕು. ಸೊ ಫೈನಲಿ ಈ ತರ ಕಾಣಿಸ್ತಾ ಇದೆ. ಅಯ್ಯೋ ಮನೇಲಿ ಅಮ್ಮ ತೋರಿಸಿದ ತಕ್ಷಣ ಇಲ್ಲಿ ನೋಡ್ತಾ ಇದ್ದಾರೆ. ನಾನದು ಅವ್ರೇನೇನೋ ಅನ್ಬೇಡ, ಸುಮ್ಮನೆ ಹಾಕಕ್ ಹೋಗಲ್ಲ ಅದು ವಿಡಿಯೋದಲ್ಲಿ. ಸೊ ಫೈನಲಿ ಈ ತರ ಕಾಣಿಸ್ತಾ ಇದೀನಿ ಗೈಸ್ ನಾನು. ಈ ಲುಕ್ ಯಾವ ತರ ಇದೆ ಹೇಳಿ? ಹಳೆ ಲುಕ್ ಚೆನ್ನಾಗಿತ್ತ, ಬಟ್ ನೋಡಿ ಹಳೆ ಲುಕ್ ಚೆನ್ನಾಗಿದೆ, ಬಟ್ ಅದೇ ಫಾಲೋ ಎಷ್ಟು ದಿನ ಅಂತ ಅದೇ ಫಾಲೋ, ಸ್ವಲ್ಪ ಚೇಂಜ್ ಆಗ್ತಾ ಇರಬೇಕು ಗೈಸ್. ಸೊ ಸೊ ನನ್ಗೇನೋ ಇಷ್ಟ ಆಯ್ತು. ಇನ್ನೂ ಒಂದು 2 days ಆದ್ಮೇಲೆ ಇನ್ನೂ ಕರೆಕ್ಟಾಗಿ ಕಾಣಿಸಿದೆ, ಸೂಟ್ ಆಗ್ಬೇಕು ಕರೆಕ್ಟಾಗಿ. ಸೊ ಸೊ ನಂದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅದೇ ನಂದು ರೂಮ್ ಟೂರ್ ಮಾಡೋಣ ಅಂತ ಇದ್ದೀನಿ. ಸೊ ಆಲ್ಮೋಸ್ಟ್ ಸ್ವಲ್ಪ ತೋರಿಸಿ, ಬಟ್ ಕ್ಲೀನಾಗಿ ತೋರಿಸಿಲ್ಲ. ಸೊ ಮೇ ಬಿ ನೆಕ್ಸ್ಟ್ ಬ್ಲಾಗ್ ನನ್ನ ರೂಮ್ ಟೂರ್ ಬರ್ಬೋದು. ಸೊ ಬನ್ನಿ ಇವಾಗ ಬೇಗ ಹೋಗಿ ಕಾರ್ ಹೇಳಿದ್ನಲ್ಲ ಫುಲ್ ಕೋಲ್ಡ್ ಸ್ಟಾರ್ಟ್ ಇವಾಗ ಮಾಡೋಣ. 3 ಕಾರು 2 ಬೈಕ್. ಸೊ ಬನ್ನಿ ಗೈಸ್ ಇವಾಗ ಸ್ಟಾರ್ಟ್ ಮಾಡೋಣ. ಒಂದು 15 days ಆಯಿತು ಕಾರು ಬೈಕ್ ಏನು ಸ್ಟಾರ್ಟೇ ಮಾಡಿಲ್ಲ. ನಾನು ಊರಿಗೆ ಹೋಗಿದ್ನಲ್ಲ, ಇವ್ನಿಗೆ ಎಕ್ಸಾಮ್ ಇತ್ತು, ಅದೇ ಬೆಳಗ್ಗೆ ಹೇಳ್ದಂಗೆ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋದು. ಸೌಂಡ್ ಕೇಳೋಕ್ಕೆ ಮಜಾ ಗೈಸ್, ಅದು ಕೋಲ್ಡ್ ಸ್ಟಾರ್ಟ್. ಸೊ ಬನ್ನಿ ಫಸ್ಟ್ ಓಕೆ. ಅಬ್ಬಾ ನೋಡಿ ಅವತ್ತು ಹೆಂಗ್ ನಿಲ್ಸಿದ್ರೆ ಹಂಗೆ ಇದೆ ಗಾಡಿ, ಎಲ್ಲೂ ಮೂನೇ ಆಗಿಲ್ಲ. ಯಾರು ತೆಗಿಯೋದು ನಾವು ಬಿಟ್ರೆ ಯಾರು ಓಡಿಸ್ತಾರೆ ಗಾಡಿ? ರೆಡಿ 1 2 3 ಸ್ಟಾರ್ಟ್. ಗಾಡಿ ಫುಲ್ ದೂರ ಆಗ್ಬಿಟ್ಟಿದೆ ಗೈಸ್. ನಿಲ್ಸಿ ಕವರ್ ಹಾಕೋಣ, ನಾನು ಒಳಗಡೆ ಅಲ್ವಾ ನಿಲ್ಸೋದು ಅಂತ ಟಾಂಗ್ ಒಂದು ಕವರ್ ಹಾಕಿ ನಿಲ್ಸಿರ್ತೀನಿ. ಸೊ ಇದಕ್ಕೂ ಕವರ್ ಹಾಕಿ ತರಬೇಕು, ತರೋಣ ಇವತ್ತು. ಸೊ ಒಂದು 5 minutes ಆನ್ ಮಾಡಿಕ್ಬೇಕು. ತುಂಬಾ ದಿವಸ ಆಯ್ತಲ್ವಾ ಗಾಡಿ ಸ್ಟಾರ್ಟ್ ಮಾಡಿ. ಸೊ ಸಡನ್ ಆಗಿ ನಿಮ್ಗೂ ಅಷ್ಟೇ ಗಾಡಿ ಏನಾದ್ರು ತಗೊಂಡಿರ್ತಾರೆ, ಯಾವುದೇ ಗಾಡಿ ಇರಲಿ, ಆನ್ ಮಾಡಿ ಒಂದು ಮಿನಿಮಮ್ ಅಂದ್ರೆ 1 ನಿಮಿಷ ಆನ್ ಮಾಡಿರ್ತೀರಿ. ಅದು ಇಲ್ಲ ಅಂದ್ರೆ ಗಾಡಿಗೆ ಸ್ವಲ್ಪ ಒಂಥರ ಗಾಡಿ ಕರೆಕ್ಟಾಗಿ ಮೂವ್ ಆಗಲ್ಲ, ಕರೆಕ್ಟಾಗಿ ಸರ್ಕ್ಯೂಟ್ ಆಗಬೇಕು ಒಂದು ಸ್ವಲ್ಪ. ಸೊ 2 to 3 minutes ಸಾಕು, ಜಾಸ್ತಿ ಆದ್ರೆ. ನೋಡಿ ಇದಿಷ್ಟು ಬೇಗ ಆಗೋಯ್ತು, ಹೀಟ್ ಆಗೋಯ್ತು ಗಾಡಿ. ಗಾಡಿ ಯಾವಾಗ ಬಿಟ್ಟಿ ಸೌಂಡ್ ಬರುತ್ತೆ ಅವಾಗ ಆಗಿದೆ ಅಂತ ಅರ್ಥ. ಸೊ ಬನ್ನಿ ಇವಾಗ GT ಸ್ಟಾರ್ಟ್ ಮಾಡೋಣ. ಬನ್ನಿ ಇವಾಗ GT ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೋ. ಫ್ಯೂಲ್ ಹಾಕ್ಸ್ಬೇಕು ಗೈಸ್, ಎಲ್ಲದಕ್ಕೂ ಫ್ಯೂಲೇ ಇಲ್ಲ. ಓ ಅಣ್ಣ ನಮಸ್ತೆ, ರೆಡಿನಾ? ಓಪನ್ ಮಾಡೋಣ ಕವರ್. ಯಪ್ಪ ಎಷ್ಟು ದಿವಸ ಆಯ್ತಪ್ಪ ಇದು ಓಪನ್ ಮಾಡಿ. ಇವತ್ತು ಎಲ್ಲರೂ ಒಂದು ರೌಂಡ್ ತೊಗೊಳೋಣ, ತುಂಬ ದಿವಸ ನಿಲ್ಸಿಕ್ಬಾರ್ದಂಗೆ ಸುಮ್ಮನೆ. ಸೊ ಒಂದು ದಿವಸ ಗೈಸ್ ಯಾವತ್ತಿಂದಾನು ಹೇಳ್ತಾ ಇದ್ದೆ ಈ ಕಾರ್ದು ನನ್ನ ಟಾಮ್ದು ರಿವ್ಯೂ ಮಾಡಬೇಕು ಎಲ್ಲ ಬ್ಲಾಗು ನೆಕ್ಸ್ಟ್ ಬ್ಲಾಗ್ ಅದೇ ಬರುತ್ತೆ. ಅದೇ ಯಾಕೆ ನಾನು ಮಾಡ್ತಾ ಇರಲಿಲ್ಲ ಅಂದರೆ ಇನ್ನೂ ತುಂಬ ಪೆಂಡಿಂಗ್ ಇತ್ತು. ಇವಾಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಕಾರ್ದು, ನಾವು ಮಾಡಿಫಿಕೇಶನ್ಸ್ ಎಲ್ಲ ಮಾಡಿರೋದು. ಸೊ ಅತಿ ಶೀಘ್ರದಲ್ಲಿ ಕಾರ್ ರಿವ್ಯೂ ಬರುತ್ತೆ. ಸೊ ಫಸ್ಟ್ ಬನ್ನಿ ಇವಾಗ ಫಸ್ಟ್ ಕೋಲ್ಡ್ ಸ್ಟಾರ್ಟ್ ಮಾಡೋಣ ಗಾಡಿ. ರೆಡಿ 1 ರೆಡಿನಾ? ವೀಲ್ ಹೋಗಿದ್ರೆ ಈ ಗಾಡಿ ಹೋಲ್ಸಕ್ ಹೋದ್ರೆ 4-5 ಗಾಡಿ ಸೇರಿಸಿ ಒಂದ್ ಗಾಡಿ ಸೌಂಡ್ ಇದೆ. ಅದಾಗೆ ತುಂಬಾ ದಿವಸ ಆಗಿದೆ ಗಾಡಿ ಒಂದು ರೌಂಡ್ ತಗೊಂಡ್ ಹೋಗ್ಬೇಕು. ಹಿಂಗೆ ತುಂಬಾ ದಿವಸ ಹಿಂಗೆ ಇರ್ಬಾರ್ದು ಸುಮ್ನೆ. ಸೊ ನೋಡೋಣ, ಇವತ್ತೆಲ್ಲರೂ ಸಂಡೇ ಅಲ್ವಾ, ಎಲ್ಲರೂ ಸುಮ್ಮನೆ ಎಲ್ಲೂ ದೂರ ಇಲ್ಲೇ ಒಂದು ಸುಮ್ಮನೆ ರೌಂಡ್ ಹೋಗ್ಬಿಟ್ಟು ಮನೆ ಹತ್ರ ಬರೋಣ. ಸೊ ನೋಡೋಣ, ಏನು ಪ್ಲಾನ್ ಆಗಿಲ್ಲ. ಮುಂದೆ TRL ಲೈಟ್ಸ್ ಏನೋ ಅವತ್ತು ಇಶ್ಯೂ ಆಗ್ಬಿಟ್ಟಿದ್ವಿ ಸರ್, ವೈರಿಂಗ್ ಒಂದ್ ಸ್ವಲ್ಪ, ಅದು ಸ್ವಲ್ಪ ಎಲ್ಲದ್ರ ಬಗ್ಗೆ ಒಂದ್ ದಿವಸ ಬ್ಲಾಗ್ ಮಾಡ್ತೀನಿ. ಸೊ ನಮ್ಮ ತಂಗಿ ಅವತ್ತಿಂದ ಜಾಸ್ತಿ ನಾಟಕ ಆಡ್ತಿದ್ಲು. ವಿಡಿಯೋದಲ್ಲಿ ನನಗೂ ತೋರ್ಸು ಅಂತ ನಾಟಕ ಆಡ್ತಾ ಇದ್ದಾಳೆ ಸೈಡಲ್ಲಿ ನಿಂತ್ಕೊಂಡು. ಈ ಕಡೆ
ಸೊ ಫುಲ್ ನಾಟಕ ನಮ್ಮ ತಂಗಿದು ಇವಾಗ ಫುಲ್ ನಡೀತಾ ಇರುತ್ತೆ ನಮ್ಮ ಬ್ಲಾಗಲ್ಲಿ ನೋಡಿ. ಜಾಸ್ತಿ ಕ್ಯಾಮ್ರಾ ಎತ್ತ ತಕ್ಷಣ ಜಾಸ್ತಿ ನಾಟಕ ಆಡೋದೆಲ್ಲ ಇರುತ್ತೆ. ಸೊ ನೋಡಿ ಗೈಸ್, ಎಂಜಾಯ್ ಮಾಡಿ ನೀವು. ಸೊ ಅದೇ ಇನ್ನೋದು ಕೋಲ್ಡ್ ಸ್ಟಾರ್ಟ್ ಮಾಡೋಕ್ಕಾಗಿ ಅದಕ್ಕೆ ಎಕ್ಸಾಸ್ಟ್ ಇದೆ, ಫ್ಯಾಮಿಲಿ ಕಾರ್ ಇದು. ಸೊ ಇದಕ್ಕೆ ಸಣ್ಣ ಪುಟ್ಟ ಮಾಡಿಫಿಕೇಶನ್ ಮಾಡಿಸೋಣ ಅಂತ ಏನಂದರೆ ಪ್ಲಾನ್ ಇದೆ. ಡ್ಯಾಶ್ ಕ್ಯಾಮ್ರಾ ಹಾಕ್ಸ್ಲೇಬೇಕು ಮೇನ್ ಬೆಂಗಳೂರಲ್ಲಿ. ನೀವು ಯಾರು ಹಾಕ್ಸಿಲ್ಲ ಅಂದರೆ ಬೆಂಗಳೂರಲ್ಲಿ ಕಂಪಲ್ಸರಿ ಇದೆ, ಯಾಕಂದರೆ ಬೇಕು ಗೈಸ್. ಇಲ್ಲಿ ಜನ್ರೇಷನಲ್ಲಿ ಹೆಂಗೆ ಅಂದರೆ ನಮ್ಮದೇ ತಪ್ಪಿಲ್ಲ ಅಂದ್ರೂ ನಮ್ಮದೇ ಅಂತಾರೆ. ಅದಿದೆ ಸೇಫ್ಟಿ, ಅದೊಂದು ಹಾಕ್ಸ್ಕೊಡಿ. ಆ್ಯಂಡ್ ಇದೊಂದು ಆಫ್ಟರ್ ಮಾರ್ಕೆಟ್ ಹಾಕ್ಸೋಣ ಅಂತ ಹೆಡ್ಲೈಟ್. ಆ್ಯಂಡ್ ಬ್ಯಾಕ್ ಸೈಡ್ ಬಂಪರ್ ಆ್ಯಡ್ ಆನ್ ಬರುತ್ತೆ ಸ್ಕರ್ಟ್ಸ್, ಅದು ಹಾಕ್ಸೋಣ ಅಂತ. ಆಮೇಲೆ ಅದೇ ಇದು ಫುಲ್ ಕ್ರೋಮ್ ಇದೆಯಲ್ಲ, ಫುಲ್ ಬ್ಲ್ಯಾಕ್ ಮಾಡೋಣ ಅಂತ. ಎಲ್ಲೆಲ್ಲಿ ಕ್ರೋಮ್ ಇದೆ ಎಲ್ಲ ಬ್ಲ್ಯಾಕ್ ಮಾಡಿದ್ರೆ ಗಾಡಿ ಸೂಪರಾಗಿ ಕಾಣುತ್ತೆ. ಸೊ ಮಾಡೋಣ, ಅದ್ರದ್ದು ಒಂದು ಬ್ಲಾಗ್ ಮಾಡ್ತೀನಿ. ಮೇ ಬಿ ಗೊತ್ತಿಲ್ಲ ಯಾವಾಗ ಮಾಡಿಸೋದು ಅಂತ. ಸೊ ಸೂನ್. ಸೊ ಬನ್ನಿ ಇವಾಗ ಊಟ ಮಾಡ್ಕೊಂಬರೋಣ. ಫುಲ್ ಹೊಟ್ಟೆ ಹಸಿದ್ವಿ. ಈಚೆ ಹೋಗ್ತಾ ಇದ್ದೀವಿ ನಾವೇ. ಸೊ ಹೋಗಿ ಊಟ ಮಾಡ್ಕೊಂಬರೋಣ. ಮನೇಲಿ ಏನೋ ಸ್ಪೆಷಲಾಗಿ ಮಾಡಿದ್ರು, ಅದಕ್ಕೆ ಬೇಡ ಅಂತ. ಸೊ ಲೆಟ್ಸ್ ಗೋ, ಬನ್ನಿ ಈಚೆ ಹೋಗಿ ತಿನ್ಕೊಂಬರೋಣ ಬನ್ನಿ. ನೋಡಿ ಗೈಸ್, ನಮ್ಮ ತಂಗಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ನನಗೆ ಈ ವಯಸ್ಸಲ್ಲಿ ಕರೆಕ್ಟಾಗಿ ಸೈಕಲ್ ಓಡ್ಸೋಕೆ ಬರ್ತಿರ್ಲಿಲ್ಲ ನಮಗೆ. ಈ ವಯಸ್ಸಲ್ಲಿ ಗಾಡಿ ಬೇಕು ಇವ್ರಿಗೆ. ಎಲ್ಲೂ ಇಲ್ಲ ಗೈಸ್, ಇಲ್ಲೇ ಹೋಗ್ತಾ ಇದ್ದೀವಿ ಲಂಚ್ ಮಾಡೋಕ್ಕೆ. ಸೊ ಮುಂದೆ ನಮ್ಮ ಚಿಕ್ಕಪ್ಪ ಎಲ್ಲ ಹೋಗ್ತಿದ್ದಾರೆ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಯಪ್ಪ ನಾನು ಹಿಂದೆ ಕೂತ್ಕೊಳಕ್ಕೆ ಭಯ ಗೈಸ್. ಇಲ್ಲಿ ಹೆಂಗ್ ಓಡಿ ಎಲ್ಲಿ ಬೀಳ್ಸ್ಬಿಟ್ರಿ ಅಂತಾನೆ ಭಯ ನನಗೆ. ಏನು ಸರಿ ನೋಡೋಣ, ಬಿದ್ದಾದ್ಮೇಲೆ ತೋರಿಸ್ತೀನಿ ಗೈಸ್. ಅಕಸ್ಮಾತ್ ಬಿದ್ದರೂ ತೋರಿಸ್ತೀನಿ. ರೀಚ್ ಆಗಿದ್ದೀವಿ. ಲಂಚ್ ಮಾಡ್ಕೊಂಡು ಸೀದಾ ಸದೇ ಗೈಸ್. ಇವಾಗ ಫುಲ್ ಲಂಚಿಗೆ ಕೂತ್ಕೊಂಡಿದ್ದೀವಿ. ಲಂಚ್ ಮುಗಿಸಿ ಸೀದಾ ಮನೆಗೆ ಹೋಗೋಣ. ಸರಿಯಾಗಿ ಬ್ಯಾಟಿಂಗ್ ಮಾಡೋಣ. ನೋಡಿ ನಾಟಕ ಆಡೋದಿಲ್ಲ. ಫುಲ್ ನಾಟಕ ಗೈಸ್ ನಮ್ಮ ತಂಗಿದು. ಕ್ಯಾಮ್ರಾ ಇದ್ರೆ ಫುಲ್, ಕ್ಯಾಮ್ರಾ ಕೆಳಗಡೆ ಇಳಿಸಿದ್ರೆ ಲೂಸ್ ಥರ ಆಡೋದು. ನಾಟಕ ನೋಡಿದ್ದೀವಿ. ತುಂಬ ಊಟ ಮಾಡಿ ಹೋಗ್ತಾ ಇದ್ದೀವಿ. ಇವಾಗ ಮನೆಗೆ ಹೋಗೋಣ. ಎಲ್ಲ ಟಿ ವಿ ಎಸ್ ಫ್ಯಾಮಿಲಿ ನಮ್ಮದು. ಇದು ಟಿ ವಿ ಎಸ್ ಕಂಪ್ನಿ, ಅದೆರಡು ಎಲ್ಲ ಟಿ ವಿ ಎಸ್ ಗಾಡಿ. ಹೋಗೋಣ ಬನ್ನಿ ಮನೆಗೆ ಹೋಗೋಣ ಗೈಸ್. ಮನೆಗೆ ಹೋಗೋ ಟೈಮಲ್ಲಿ ಜೋರು ಮಳೆ, ಅಲ್ಲಿಂದ ಬರೋಗೆ ಬಿಸಿಲಿತ್ತು ನೋಡಿ. ಎಷ್ಟು ಜೋರು ಮಳೆ ಬರ್ತಿದೆ ಅಂದರೆ ಯಪ್ಪ, ಎಲ್ಲಿ ನಿಂತಿದ್ದೀವೋ ಯಾರಪ್ಪ ಇದು, ಟ್ಯಾಂಕ್ ಸಂಪ್ ಅಂತೆ. ತುಂಬ ಹೆವಿ ಇದೆ ಇಲ್ಲಿ ಯಪ್ಪ. ಇಲ್ಲೆಲ್ಲ ಬೀಳ್ತಿದೆ ಬೇಕಿದು ಮಳೆ. ನೂಲಲ್ಲಿ ನೋಡಿ ಎಷ್ಟು ಜೋರಾಗಿ ಬೀಳ್ತಿದೆ ಅಂತ. ಸೊ ಅದೇ ಫುಲ್ಲು ಜೋರು ಮಳೆ. ಇವಾಗ ಜಸ್ಟ್ ಮನೆಗೆ ಬಂದ್ವಿ ಯಪ್ಪ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾ ಇರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ನನ್ನ ರೂಮ್ ಟೂರ್ ಇರುತ್ತೆ. ಸೊ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಸಿ ಯು, ಬಾಯ್. ಇನ್ನೊಂದು ನಂದು ಹೇರ್ ಕಟ್ ಓಕೆ ಅಲ್ಲ? ಓಕೆ ಬಾಯ್.